Theory of computation in Model 5 Turing machine. Next question is on subtraction. M minus n. ಈಗ m ವ್ಯಾಲ್ಯೂ ಮತ್ತು n ವ್ಯಾಲ್ಯೂ ಗೊತ್ತಿರುತ್ತೆ. ಅದನ್ನು ಗ್ರೇಟರ್ ಇತ್ತು, ಈಗ m ಗ್ರೇಟರ್ ದೆನ್ n ಆಗಿತ್ತು ಅಂತಂದರೆ ಅದನ್ನು ಮೈನಸ್ ಮಾಡಿದ್ರೆ ನಮಗೆ ಯಾವುದಾದ್ರೂ ಒಂದು ವ್ಯಾಲ್ಯೂ ಬರುತ್ತೆ. m ಲೆಸ್ ದೆನ್ n ಅಂತ ಅಂದರೆ ಅದನ್ನು ಝೀರೋ ಅಂಥೇಳಿ ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ಅದನ್ನೆಲ್ಲ ಬ್ಲ್ಯಾಂಕ್ ಮಾಡಬೇಕು. ಫಸ್ಟ್ ಕಂಡೀಷನ್, ಫಸ್ಟ್ ಕೇಸಲ್ಲಿ ನಾವು m ಗ್ರೇಟರ್ ದೆನ್ n ಅಂಥೇಳಿ ತೊಗೊಳ್ಬೇಕು. ಎಮ್ಮನ್ನು 4 ಅಂತೇಳಿ ತೊಗೊಳೋಣ, ಎನ್ನನ್ನು 2. ಅದನ್ನು ಸಬ್ಟ್ರ್ಯಾಕ್ಟ್ ಮಾಡಿದಾಗ 4 ಮೈನಸ್ 2 ಎಷ್ಟು 2. ಅದನ್ನು ನಾವು ವಿತ್ ದ ಹೆಲ್ಪ್ ಆಫ್ ದ ಟೇಪ್ ಆ್ಯಂಡ್ ಟ್ರಾನ್ಸಿಷನ್ ಡಯಾಗ್ರಾಮ್ ಅದನ್ನು ಪ್ರೂವ್ ಮಾಡಬೇಕು. ಇದು ಯಾವ ರೀತಿ ಲಾಜಿಕ್ ವರ್ಕ್ ಆಗುತ್ತೆ ಅಂತ ಅಂದರೆ, ಫಸ್ಟು 1ಅನ್ನು ನಾವು ಬ್ಲ್ಯಾಂಕ್ ಮಾಡಬೇಕು. ನೆಕ್ಸ್ಟ್ ಎನಿ ನಂಬರ್ ಆಫ್ 1 0 ನಾವಿಲ್ಲಿ ಸಪರೇಟರ್ ಆಗಿ ಯೂಸ್ ಮಾಡ್ತಾ ಇದ್ದೀವಿ, ಬಂದರೂ ಅದನ್ನು ಸ್ಕಿಪ್ ಮಾಡಿ ಬ್ಲ್ಯಾಂಕ್ ತನಕ ಹೋಗಬೇಕು. ಆಮೇಲೆ ಬ್ಲ್ಯಾಂಕಿನ ಲೆಫ್ಟಲ್ಲಿ ಬಂದು ಇದನ್ನು ಬ್ಲ್ಯಾಂಕ್ ಮಾಡಬೇಕು. ಟೋಟಲ್ ನಾನು ಬ್ಲ್ಯಾಂಕ್ ಮಾಡಿ ಆನ್ಸರ್ 2 ಬರೋ ಥರ ಡಯಾಗ್ರಾಮ್ನ ಬರೀಬೇಕು. ಇನಿಷಿಯಲ್ ಕಂಡೀಷನ್ ಕ್ಯೂ ನಾಟಲ್ಲಿ 1 ಬಂತು ಅಂತ ಅಂದಾಗ ಆ 1ಅನ್ನು ನಾವು ಬ್ಲ್ಯಾಂಕ್ ಮಾಡಿ ರೈಟಿಗೆ ಹೋಗ್ತೇವೆ. ಕ್ಯೂ 1ಅಲ್ಲಿ ಎನಿ ನಂಬರ್ ಆಫ್ 1 ಆ್ಯಂಡ್ ಝೀರೋಸ್ ಬಂದರೂ ಇಗ್ನೋರ್ ಮಾಡಿ ಸ್ಕಿಪ್ ಮಾಡಿ ಬ್ಲ್ಯಾಂಕ್ ತನಕ ಹೋಗಬೇಕು. ಬ್ಲ್ಯಾಂಕ್ ಬಂದಾಗ ಅದರದ್ದು ಲೆಫ್ಟಿಗೆ ಹೋಗಬೇಕು. ಲೆಫ್ಟಲ್ಲಿ 1 ಬರುತ್ತೆ, ಅದನ್ನು ನಾವೆಂತ ಮಾಡಬೇಕು ಅಂದರೆ ಬ್ಲ್ಯಾಂಕ್ ಮಾಡಬೇಕು. ಆಮೇಲೆ ಎನಿ ನಂಬರ್ ಆಫ್ ಲೆಫ್ಟಲ್ಲಿ 1 0 ಬಂದ್ರೂ ಅದನ್ನು ಸ್ಕಿಪ್ ಮಾಡಬೇಕು. ಇಲ್ಲಿ ತನಕ ಬ್ಲ್ಯಾಂಕ್ ಬಂದಾಗ ಇನಿಷಿಯಲ್ ಕಂಡೀಷನ್ಗೆ ಬರಬೇಕು. ಇನಿಷಿಯಲಲ್ಲಿ ಬ್ಲ್ಯಾಂಕಿನ ರೈಟಿಗೆ ಹೋಗಬೇಕು. ಬ್ಲ್ಯಾಂಕ್ ಬಂತು ಅಂತಂದರೆ ಬ್ಲ್ಯಾಂಕಿನ ರೈಟ್. ಮತ್ತು ಅದೇ ಥರ 1 ಬಂತು ಅಂತಂದರೆ ಅದನ್ನು ಬ್ಲ್ಯಾಂಕ್ ಮಾಡಿ ರೈಟಿಗೆ ಹೋಗ್ತೇವೆ. 1 0 ಏನು ಬಂದರೂ ಸ್ಕಿಪ್ ಆಗುತ್ತೆ, ಬ್ಲ್ಯಾಂಕಿನ ಲೆಫ್ಟಿಗೆ ಹೋಗಿ ಇದನ್ನು ಸಹ ಬ್ಲ್ಯಾಂಕ್ ಮಾಡ್ತೀವಿ. ನೆಕ್ಸ್ಟ್ ಈ ಕಡೆ ಬರ್ತೀವಿ, ಎನಿ ನಂಬರ್ ಆಫ್ 0 1 ಬಂತು ಅಂದ್ರೂ ಲೆಫ್ಟ್ ಮೂವ್ ಆಗ್ತದೆ, ಸ್ಕಿಪ್ ಮಾಡಿ ಬ್ಲ್ಯಾಂಕ್ ಬಂದಾಗ ಬ್ಲ್ಯಾಂಕ್ ಬಂತು, ಎನಿ ನಂಬರ್ ಆಫ್ 0 1 ಸ್ಕಿಪ್ ಮಾಡಿ ಬ್ಲ್ಯಾಂಕ್ ಬಂತು ಅಂತ ಅಂದಾಗ ಬ್ಲ್ಯಾಂಕಿನ ರೈಟಿಗೆ ಹೋಗಬೇಕು. ಆ 1ಅನ್ನು ಬ್ಲ್ಯಾಂಕ್ ಮಾಡಿ ನೆಕ್ಸ್ಟು Q1 ಸ್ಟೇಟಲ್ಲಿ ಯಾವುದೇ 1 ಬರಲಿ 0 ಬರಲಿ ಇಗ್ನೋರ್, ಅದನ್ನು ಹಾಗೆ ಇಟ್ಟು ರೈಟಿಗೆ ಹೋಗ್ತೀವಿ. ನೆಕ್ಸ್ಟ್ ಈಗ ಬ್ಲ್ಯಾಂಕ್ ಬಂದಾಗ ಬ್ಲ್ಯಾಂಕಿನ ಲೆಫ್ಟಲ್ಲಿ 1 ಇಲ್ಲ, ಆವಾಗ ಇದು ಯಾವ ಸ್ಟೇಟು ಬ್ಲ್ಯಾಂಕಿನ ಲೆಫ್ಟಲ್ಲಿ 1 ಇತ್ತು ಅಂತ ಅಂದಾಗ ಅದನ್ನು 1ಅನ್ನು ನಾವು ಬ್ಲ್ಯಾಂಕ್ ಮಾಡಿ ಲೆಫ್ಟಿಗೆ ಹೋಗ್ತಾ ಇದ್ವಿ. ಈಗ 1ನ ಬದಲು 0, ನಮಗೆ ಔಟ್ಪುಟ್ ಏನು ಬರಬೇಕು 4. ಇದು ಸಪ್ರೇಟರಾಗಿ ಯೂಸ್ ಮಾಡ್ತೀವಿ. ಇದನ್ನು 1 ಮಾಡಿದ್ರೆ ಔಟ್ಪುಟ್ ಏನು ಬರುತ್ತೆ 2 ಬರುತ್ತಲ್ವಾ. 1 ಔಟ್ಪುಟ್ ಏನು ಬರುತ್ತೆ 2 ಅಲ್ವಾ. ಇದನ್ನು ನಾನೀಗ 1 ಮಾಡಬೇಕು ಅಂತ ಅಂದಾಗ ಈ ಸ್ಟೇಟಲ್ಲಿ ಅಲ್ವಾ, ಬ್ಲ್ಯಾಂಕಿನ ಲೆಫ್ಟಿಗೆ ಹೋದಾಗ 1 ಇಲ್ಲ, ಆವಾಗ ನಾನು ಇನ್ನೊಂದು ಸ್ಟೇಟನ್ನು ತಕ್ಕೊಂಡು 0 ಇತ್ತು ಅಂತಂದರೆ ಅದನ್ನು 1 ಮಾಡಿ ಲೆಫ್ಟಿಗೆ ಹೋಗಬೇಕು. ಇದು ಇನ್ನೊಂದು ಸ್ಟೇಟ್, 0 ಬಂತು ಅಂತ 1. ಇದು ಈ ಡಯಾಗ್ರಾಮ್ ಇದಿಷ್ಟೇ ಏನಾಗಿರುತ್ತೆ, ಫಸ್ಟ್ ಒಂದು ಕೇಸಿಗೆ ಆಯಿತು. ಕೇಸ್ 1ಗೆ ಇದಿಷ್ಟು ಆಯಿತು. ನೆಕ್ಸ್ಟ್ ಈಗ ಕೇಸ್ 2 ಅಲ್ಲಿ ನಾವು ಎಮ್ಮನ್ನು 2 ಅಂತೇಳಿ ತೊಗೊಂಡು ಎನ್ನನ್ನು 4 ಅಂತೇಳಿ ತೊಗೊಳ್ಬೇಕು. ಎಮ್ಮನ್ನು 2 ಅಂದರೆ ಈಗ ಎಮ್ ಏನಾಯಿತು ಲೆಸ್ ದೆನ್, ಇಲ್ಲಿ ಹೇಳಿದ್ದೀವಲ್ವ ಎಮ್ ಏನಾಯಿತು ಲೆಸ್ ದೆನ್ ಎನ್ ಆಗಿತ್ತು ಅಂತ ಅಂದಾಗ ನಮಗೆ 0 ಅಂತಂದರೆ ಎಲ್ಲದನ್ನು ನಾವು ಬ್ಲ್ಯಾಂಕ್ ಮಾಡಬೇಕು. ಫಸ್ಟ್ ಇದೇ ರೀತಿ ಕಂಡೀಷನ್ಸ್ನ ಬರ್ತೋಗಿರುತ್ತೆ. ಫಸ್ಟ್ ಇದನ್ನು ರೀಡ್ ಮಾಡ್ತೀವಿ, ಇದನ್ನು ಬ್ಲ್ಯಾಂಕ್ ಮಾಡಿ ನೆಕ್ಸ್ಟ್ ಬ್ಲ್ಯಾಂಕ್ ತನಕ ಹೋಗ್ತೀವಿ. ಬ್ಲ್ಯಾಂಕಿನ ಲೆಫ್ಟಲ್ಲಿ 1 ಇರುತ್ತೆ, ಅದನ್ನು ಬ್ಲ್ಯಾಂಕ್, ಮತ್ತು ಏನು ಬಂದ್ರೂ ಸ್ಕಿಪ್ ಮಾಡ್ತೀವಿ, ಬ್ಲ್ಯಾಂಕಿನ ರೈಟಿಗೆ ಬಂದು ಬ್ಲ್ಯಾಂಕ್. ನೆಕ್ಸ್ಟು ಈ ಕಡೆ ಹೋಗ್ತೀವಿ, ಏನೇ ನಂಬರ್ ಆಫ್ 0s ಆ್ಯಂಡ್ 1 ಎನಿ ನಂಬರ್ ಬಂದ್ರೂ ಬ್ಲ್ಯಾಂಕಿನ ತನಕ ಹೋಗಿ ಬ್ಲ್ಯಾಂಕಿನ ಲೆಫ್ಟ್ ಆ 1ಅನ್ನು ಬ್ಲ್ಯಾಂಕ್ ಮಾಡಬೇಕು. ಅದಾದಮೇಲೆ ಮತ್ತು ಏನೇ ನಂಬರ್ ಆಫ್ ದ 0s 1 ಬಂದರೂ ಅದನ್ನು ಸ್ಕಿಪ್ ಮಾಡಿ ಬ್ಲ್ಯಾಂಕಿನ ರೈಟಿಗೆ ಹೋದಾಗ 0 ಬರುತ್ತಲ್ವಾ. ಈ 0 ಇಲ್ಲಿ ನಾವು ಬ್ಲ್ಯಾಂಕ್ ಬಂತು ಅಂತಂದರೆ ಬ್ಲ್ಯಾಂಕಿನ ರೈಟಿಗೆ ಹೋಗಿ 1 ಇರ್ತಿತ್ತು, ಅದನ್ನು ಬ್ಲ್ಯಾಂಕ್ ಮಾಡಿ ರೈಟಿಗೆ ಹೋಗ್ತಾ ಇದ್ವಿ. ಈಗ ಬ್ಲ್ಯಾಂಕಲ್ಲಿ ನಮಗೆ 0 ಬಂದಿದೆ ಅಂತ ಹೇಳಿದಾಗ ಅದನ್ನು ನಾವು ಬ್ಲ್ಯಾಂಕ್ ಮಾಡಿ ರೈಟಿಗೆ ಹೋಗಬೇಕು. ಅದಕ್ಕೆ ಇನ್ನೊಂದು ಸ್ಟೇಟನ್ನು ತಗೊಳ್ತೀವಿ. 0 ಬಂತು ಅಂತ ಅಂದಾಗ ಅದನ್ನು ಬ್ಲ್ಯಾಂಕ್ ಮಾಡಿ ರೈಟಿಗೆ ಹೋಗಬೇಕು, ಇನ್ನೊಂದು ಸ್ಟೇಟ್. ಆಮೇಲೆ ಎನಿ ನಂಬರ್ ಆಫ್ 1 ಬಂತು ಅಂದರೆ ಅದನ್ನು ಬ್ಲ್ಯಾಂಕ್ ಮಾಡಿ ಫೈನಲ್ ಸ್ಟೇಟಿಗೆ ಹೋಗಬೇಕು. ಎನಿ ನಂಬರ್ ಆಫ್ 1 ಇದು ಏನು ಅರ್ಥ ಇಡುತ್ತೆ ಅಂತಂದರೆ 0. ಇದು ಸೆಕೆಂಡ್ ಕಂಡೀಷನಿಗೆ ಅಪ್ಲೈ ಮಾಡುತ್ತೆ. ಇದು ಸಬ್ಟ್ರಾಕ್ಷನ್ ಪ್ರಾಬ್ಲಮಿಗೆ ಸೊಲ್ಯೂಷನ್ ಟ್ರಾನ್ಸಿಷನ್ ಡಯಾಗ್ರಾಮ್.